ವೃಶ್ಚಿಕ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ನಿಮಗೆ ಅಂಗಾರಕ ಯೋಗ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ನೀವು ಯಾವೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ತಗೋಬೇಕು, ಕಂಪ್ಲೀಟ್ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅಂಗಾರಕ ಯೋಗ 4ನೇ ಮನೆಯಲ್ಲಿ ಆಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಸೊ ಅಂಗಾರಕ ಯೋಗ ಅಂದ್ರೇನು, ಯಾವ ರೀತಿ ಆಗುತ್ತೆ, ಅದರ ಕುರಿತು ಒಂದು ಜನರಲ್ ವಿಡಿಯೋ ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನಿಮ್ಮ ರೆಫರೆನ್ಸ್ಗೆ ಆ ವಿಡಿಯೋವನ್ನು ನೋಡಿ. ಅದೇ ರೀತಿ ಈ ಹಿಂದೆ ಆಗಿರುವಂತಹ ಅಂಗಾರಕ ಯೋಗ ಏನೆಲ್ಲ ತೊಂದರೆಗಳನ್ನು ತಂದು ಕೊಟ್ಟಿತ್ತು ಅದ್ರ ಬಗ್ಗೆನೂ ಮಾಹಿತಿ ಇದೆ, ನೀವು ನಿಮ್ಮ ರೆಫರೆನ್ಸ್ಗೆ ನೋಡ್ಬೋದು. ಈಗ ನಿಮಗೆ ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಈ ಒಂದು ಯೋಗ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಫೆಬ್ರವರಿ 23ನೇ ತಾರೀಕು ಕುಜ ತಮ್ಮದೇ ನಕ್ಷತ್ರ ಧನಿಷ್ಠ ನಕ್ಷತ್ರದಲ್ಲಿ ಕುಂಭರಾಶಿಗೆ ಎಂಟ್ರಿ ಕೊಡ್ತಾರೆ. ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ರಾಹು ಅಲ್ಲೇ ಇದ್ದಾರೆ. ಸೊ ಮೊದಲನೇದಾಗಿ ಇಂಪ್ಯಾಕ್ಟ್ ಆಗ್ತಾ ಇರೋದು ಎಲ್ಲಿ, ನಿಮ್ಮ 4ನೇ ಮನೆಯಲ್ಲಿ. 4ನೇ ಮನೆ ಅಂದರೆ ಏನು, ನಮ್ಮ ಸುಖಸ್ಥಾನ, ತಾಯಿ, ವಾಹನ, ಭೂಮಿ. ಜೊತೆಗೆ ಈಗ ಆಫೀಸಲ್ಲಿ ಕೆಲಸ ಮಾಡೋರಿಗೆ 4ನೇ ಮನೆ ಆಫೀಸು, ಈ ಟೀಚರ್ಸ್ಗೆ ಶಾಲೆ 4ನೇ ಮನೆ, ಸ್ಟೂಡೆಂಟ್ಸ್ಗೂ ಶಾಲೆ 4ನೇ ಮನೆ. ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ. ಈಗ 4ನೇ ಮನೆಯನ್ನೇ ಮೊದಲನೇದಾಗಿ ತಗೊಳ್ಳೋಣ, ಆಮೇಲೆ ಇಲ್ಲಿಂದ ದೃಷ್ಟಿಗಳನ್ನು ಹಾಕಿದಾಗ ಆ ಮನೆಗಳ ಇಂಪ್ಯಾಕ್ಟ್ ಏನಾಗುತ್ತೆ ಅದನ್ನು ಚೆಕ್ ಮಾಡೋಣ. ಈಗ 4ನೇ ಮನೆ. ಸೊ ಮನೆಯಲ್ಲಿ ಯಾಕೋ ಒಂದು ರೀತಿ ವಾತಾವರಣ ಹದಗೆಡಬಹುದು. ಸೊ ಪರಸ್ಪರ ಮನಸ್ತಾಪಗಳು ಹೆಚ್ಚಾಗಬಹುದು ಕುಟುಂಬದವರ ಜೊತೆ. ಇನ್ನು ವೆಹಿಕಲ್ಗಳು ನಿಂತಿರುವ ಜಾಗದಲ್ಲೇ ಕೆಟ್ಟು ಹೋಗಬಹುದು. ಪದೇ ಪದೇ ವೆಹಿಕಲ್ಗಳು ಕೆಟ್ಟು ನಿಮಗೆ ಅತಿಯಾದ ತೊಂದರೆಗಳನ್ನು ತರಬಹುದು. ಇನ್ನು ನಿಮ್ಮ ವೆಹಿಕಲಲ್ಲಿ ದೂರದ ಪ್ರಯಾಣವನ್ನು ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೆಯದು ಈ ಒಂದು ಪೀರಿಯಡಲ್ಲಿ. ಯಾಕೆಂದರೆ ಕುಜ ಆತುರದ ನಿರ್ಧಾರಗಳನ್ನು ತಂದರೆ ರಾಹು ಯಂತ್ರಗಳಲ್ಲಿ ದೋಷಗಳನ್ನು ತರ್ತಾರೆ. ಸೊ ಹಾಗಾಗಿ ವೆಹಿಕಲ್ನಿಂದ ತೊಂದರೆ ಇದೆ, ಸೊ ಪ್ರಯಾಣಗಳಿದ್ದರೆ ಕ್ಯಾನ್ಸಲ್ ಮಾಡಿ, ಅಥವಾ ನಿಮ್ಮ ವೆಹಿಕಲ್ಗಳನ್ನು 2 3 4 ಬಾರಿ ಚೆಕ್ ಮಾಡಿ ಆ ಪ್ರಯಾಣಕ್ಕೆ ಬಳಸ್ಕೊಳ್ಳಿ. ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಈಗ ಸ್ವಲ್ಪ ಯಾಮಾರಬಹುದು. ನೀವು ಹಾಕುವ ಒಂದು ಸಹಿ ನಿಮಗೆ ಹೆಚ್ಚಿನ ತೊಂದರೆ, ಲಾಸ್ ತಂದು ಕೊಡಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ಆ ಥರದ ವ್ಯವಹಾರಗಳಿಗೆ ಮುಂದಾಗಬೇಡಿ. ಈ ಗೃಹಪ್ರವೇಶ, ಮನೆಗೆ ಸಂಬಂಧಪಟ್ಟಂಥ ಶುಭ ಕಾರ್ಯಗಳು ಈ ಸಂದರ್ಭದಲ್ಲಿ ನಡೆಯೋದು ಬೇಡ. ಏನೇ ಇದ್ರೂ ಲಾಯರ್ಗಳ ಏನೊಂದು ಸಲಹೆ ಪಡೆದುಕೊಂಡು ನೀವು ವ್ಯವಹಾರಕ್ಕೆ ಮುಂದಾಗಿ. ಅದರ ಜೊತೆಗೆ ಇನ್ನು ಇಲ್ಲಿಂದ 7ನೇ ಮನೆಗೆ ಕುಜನ ದೃಷ್ಟಿ ಇರೋದ್ರಿಂದ, ಅದು ನಮ್ಮ ಕಳತ್ರ ಸ್ಥಾನ ಆಗಿರೋದ್ರಿಂದ ಗಂಡ ಹೆಂಡತಿಯ ನಡುವೆನೂ ಕೂಡ ವಾಗ್ವಾದಗಳು ನಡೀತವೆ. ನಾನಾ ನೀನಾ ಅನ್ನುವಂತಹ ಪೈಪೋಟಿಗೆ ನಿಲ್ಲುವಂತಹ ಸಂದರ್ಭಗಳು ಎದುರಾಗ್ತವೆ. ಸೊ ಈಗ ನೀವು ಯುದ್ಧ ಮಾಡೋ ಸಮಯ ಅಲ್ಲ, ಈಗ ನಿಮ್ಮ ಸಂಬಂಧಗಳನ್ನು ಉಳಿಸ್ಕೋಬೇಕು. ಹಾಗಾಗಿ ಈ ಒಂದು ಯೋಗ ಕ್ರಿಯೇಟ್ ಆದಾಗ, ಗ್ರಹಗಳು ಘಟನೆಗಳನ್ನು ಟ್ರಿಗರ್ ಮಾಡಿದಾಗ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಿ ಅದರಿಂದ ಆಗುವ ತೊಂದರೆಗಳನ್ನು ಕಡಿಮೆ ಮಾಡ್ಕೋಬೇಕು. ನಿಮಗೆ ಗುರುವಿನ ಸಪೋರ್ಟ್ ಇದೆ ದೃಷ್ಟಿ ಹಾಕಿರೋದ್ರಿಂದ. ಬಟ್ ಈಗ ನೀವು ಎಚ್ಚರಿಕೆಯನ್ನು ತಗೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ಗಂಡ ಹೆಂಡತಿಯ ನಡುವೆ ಏನು ಸಂಬಂಧ ಹಾಳಾಗಬೇಕು ಅಂತಿದೆ ಅದು ಹಾಳಾಗಲ್ಲ. ಸೊ ನೀವೇ ಕಾಪಾಡ್ಕೋಬೋದು. ಅದ್ರ ಜೊತೆಗೆ ನಾನು ಆಗಲೇ ಹೇಳಿದೆ 4ನೇ ಮನೆ ಆಫೀಸ್ ಅಂದರೆ ನಮ್ಮ ಕಚೇರಿ, ಇಲ್ಲಿ ಸಹೋದ್ಯೋಗಿಗಳು 7ನೇ ಮನೆಗೂ ದೃಷ್ಟಿ ಇದೆ, ಅವರು ನಿಮಗೆ ತೊಂದರೆ ಕೊಡ್ತಾರೆ. ನಿಮ್ಮ ಮತ್ತು ಬಾಸ್ನ ನಡುವೆ ತಂದಿಕ್ಕಿ ಅವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಸೊ ನೀವು ಎಲ್ಲೆಲ್ಲಿ ಯಾವ್ಯಾವ ಡಿಸಿಷನ್ ತೊಗೋಬೇಕು ಆಫೀಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಅದು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಪ್ರೈವೇಟ್ ಎಂಪ್ಲಾಯೀಸ್ ಇರ್ಬೋದು, ಸ್ವಲ್ಪ ಗಮನ ನಿಮ್ಮ ಕೆಲಸದ ಮೇಲೆ ಇರಲಿ. ಸೊ ಎಚ್ಚರಿಕೆ ಅಗತ್ಯ. ಅದೇ ರೀತಿ ಪಾಲುದಾರಿಕೆ, ಯಾರಾದರೂ ಹೊಸದಾಗಿ ಬಿಸ್ನೆಸ್ ಮಾಡೋಣ, ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಮಾತುಕತೆ ಈಗ ಕೂತ್ಕೊಂಡ್ರೆ ಸದ್ಯಕ್ಕೆ ಪಾಲುದಾರಿಕೆ ವ್ಯವಹಾರಗಳು ಬೇಡ. ಆಲ್ರೆಡಿ ನೀವು ಪಾಲುದಾರಿಕೆಯ ವ್ಯವಹಾರದಲ್ಲಿದ್ದರೆ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು, ಅದರ ಕಡೆನೇ ಹೆಚ್ಚಿನ ಗಮನ ಕೊಡಿ. ಇನ್ನು ಅದೇ ರೀತಿ ರಾಹುವಿನ ದೃಷ್ಟಿ ನಿಮ್ಮ ಅಷ್ಟಮ ಸ್ಥಾನಕ್ಕಿದೆ. ಗುಪ್ತ ತಂತ್ರಗಳು ನಿಮ್ಮ ವಿರುದ್ಧ ನಡೀತದೆ. ಸೊ ನಿಮಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ ಅವರ ನಡೆಗಳನ್ನು ಗಮನಿಸ್ತಾ ಇರಿ. ಸೊ ಅಲ್ಲಿ ಎಚ್ಚರಿಕೆಗಳನ್ನು ತಗೊಂಡ್ರೆ ಅವರಿಂದ ಆಗುವಂತಹ ತೊಂದರೆಗಳು ಕೂಡ ಕಡಿಮೆ ಆಗಬಹುದು. ಇನ್ನು ಆಕಸ್ಮಿಕ ಅವಘಡಗಳು ಅದೇ ವೆಹಿಕಲಿಂದ ಆಗುತ್ತೆ ಅಂತ ಹೇಳಿದ್ದೀನಿ. ರಾಹು ದೃಷ್ಟಿ ಅಷ್ಟಮ ಸ್ಥಾನಕ್ಕಿರೋದ್ರಿಂದ ವೆಹಿಕಲ್ಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಅಗತ್ಯ. ಅದೇ ರೀತಿ ವೃಶ್ಚಿಕ ರಾಶಿಯ ಬಿಸ್ನೆಸ್ ಮ್ಯಾನ್, ರಾಜಕೀಯ ವ್ಯಕ್ತಿಗಳು ವಿಮಾನ ಪ್ರಯಾಣವನ್ನು ಮಾಡೋದೇ ಬೇಡ. ಅದರಲ್ಲೂ ಫೆಬ್ರವರಿ 23ರಿಂದ ಮಾರ್ಚ್ 5ರ ಒಳಗೆ ನೀವೇನಾದರೂ ಪ್ರಯಾಣವನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈಗಲೇ ಅದನ್ನು ಕ್ಯಾನ್ಸಲ್ ಮಾಡಿ. ಅದು ಅತ್ಯಂತ ಡೇಂಜರ್ ಪೀರಿಯಡ್. ಯಾಕೆಂದರೆ ಡಿಗ್ರಿ ವೈಸ್ ರಾಹು ಮತ್ತು ಕುಜ ತುಂಬ ಹತ್ತಿರದಲ್ಲಿ ಇರ್ತಾರೆ. ಓಕೆ, ಇನ್ನು ನಿಮ್ಮ ಕರ್ಮಸ್ಥಾನಕ್ಕೂ ಕುಜನ ದೃಷ್ಟಿ ಇದೆ. ಸೊ ಆಗಲೇ ಹೇಳಿದೆ, ಆಫೀಸಲ್ಲಿ ಕಿರಿಕಿರಿ ಆಗೋದಕ್ಕೆ ಇಲ್ಲಿ 4ನೇ ಮನೆಯೇ ತೋರಿಸ್ಬಿಟ್ಟಿದೆ, ಆಮೇಲೆ 7ನೇ ಮನೆಯೂ ಕೂಡ ಅದಕ್ಕೆ ಕನೆಕ್ಟ್ ಆಗಿದೆ. ಇನ್ನು ನಿಮ್ಮ ಮತ್ತು ಬಾಸ್ನ ನಡುವೆ ಸ್ವಲ್ಪ ಮಾತಿನ ಚಕಮಕಿ ನಡೀಬಹುದು. ಅವರು ಹೆಚ್ಚು ಕೆಲಸ ನಿಮಗೆ ಕೊಡಬಹುದು, ಅಥವಾ ನೀವೇ ಹೆಚ್ಚಿನ ಜವಾಬ್ದಾರಿ ತಗೊಳ್ಳೋದಕ್ಕೆ ಮುಂದಾಗಿ ಕೆಲಸದ ಒತ್ತಡಗಳು ಜಾಸ್ತಿಯಾಗಿ ಮಾನಸಿಕ ಕಿರಿಕಿರಿ ಜಾಸ್ತಿ ಆಗುತ್ತೆ. ಸೊ ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಅಂಥ ಒಂದು ಶುಭ ಸುದ್ದಿಗಳಿಲ್ಲ, ಹೆಚ್ಚು ಹೊರೆಯನ್ನು ತಗೊಳ್ಳುವಂತಹ ವಿಚಾರಗಳು ಕಾಣ್ತಾ ಇದ್ದಾವೆ.
ತಗೊಳಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಇನ್ನು ಅದೇ ರೀತಿ 11ನೇ ಮನೆಗೂ ಕೂಡ ಕುಜನ ದೃಷ್ಟಿ ಇದೆ. ಎಲ್ಲೋ ಒಂದು ಕಡೆ ಸಣ್ಣದಾಗಿ ಲಾಭಗಳು ನಿಮಗೆ ಹುಡ್ಕೊಂಡು ಬರ್ತದೆ. ಅದು ಭೂಮಿ ವ್ಯವಹಾರ, ಕೃಷಿ ವ್ಯವಹಾರ, ವೈದ್ಯಕೀಯ ಕ್ಷೇತ್ರ, ಈ ಯಾರು ವಕೀಲರಿದ್ದಾರೆ, ನಿಮ್ಮೆಲ್ಲರಿಗೂ ಲಾಭಗಳು ಬರುತ್ತೆ. ಬಟ್ ನಿಮ್ಮ ವಿರುದ್ಧ ತಂತ್ರಗಳನ್ನು ಮಾಡಲಿಕ್ಕೆ ತುಂಬ ಜನ ಕಾಯ್ತಾ ಕುಂತಿರ್ತಾರೆ. ಸೊ ಅದ್ರ ಕಡೆನೂ ಕೂಡ ಗಮನ ಇರಲಿ. ಇನ್ನು ರಾಹುವಿನ ದೃಷ್ಟಿ 12ನೇ ಮನೆ ತುಲಾರಾಶಿಯ ಮೇಲಿದೆ. ಅದು ನಿಮಗೆ ನಿದ್ರೆಯಲ್ಲಿ ಭಂಗವನ್ನು ತೋರಿಸುತ್ತೆ. ಸೊ ಶಯನ ಸ್ಥಾನ, ಆಸ್ಪತ್ರೆ ಸ್ಥಾನ. ಸೊ ಹಾಗಾಗಿ ಕೆಲವು ಈ ಹಿಂದೆ ನಿಮಗೆ ಕಾಡಿದಂತಹ ಕಾಯಿಲೆಗಳು ಮತ್ತಷ್ಟು ಉಲ್ಬಣಗೊಂಡು ನೀವು ಆಸ್ಪತ್ರೆಗೆ ಹೋಗುವಂತಹ ಸಂದರ್ಭಗಳು ಎದುರಾಗ್ಬೋದು. ಬಟ್ ತುಂಬ ದೊಡ್ಡ ತೊಂದರೆಗಳೇನಾಗಲ್ಲ, ಯಾಕೆಂದರೆ ಗುರುಗಳ ದೃಷ್ಟಿ ಇರೋದ್ರಿಂದ ಸ್ವಲ್ಪ ದೋಷಗಳನ್ನು ಕಡಿಮೆ ಮಾಡ್ತಾರೆ. ಇನ್ನು ನಿದ್ರೆ ಬಗ್ಗೆ ಈಗ ಸ್ವಲ್ಪ ತೊಂದರೆ ಇರೋದ್ರಿಂದ ಸ್ವಲ್ಪ ಧ್ಯಾನಗಳನ್ನು ಮಾಡಿ, ಯಾವಾಗ ಟೈಮ್ ಸಿಗುತ್ತೋ ಆಗ ಚೆನ್ನಾಗಿ ನಿದ್ರೆ ಮಾಡಿಕೊಂಡು ನಿಮ್ಮ ದೇಹಕ್ಕೆ ಚೈತನ್ಯವನ್ನು ತಂದುಕೊಳ್ಳಿ. ಸೊ ಓವರಾಲ್ ಹಲವಾರು ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಸ್ವಲ್ಪ ಎಚ್ಚರಿಕೆ ತಗೊಂಡ್ರು ಆಗುವಂತಹ ದೋಷಗಳಿಂದ ನಾವು ಸ್ವಲ್ಪ ತಪ್ಪಿಸ್ಕೋಬಹುದು. ನಮಗೆ ಗುರುವಿನ ದೃಷ್ಟಿ ಇದೆ, ದಶಾಭುಕ್ತಿಗಳ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಇಲ್ಲಾಗುವಂತಹ ತೊಂದರೆಗಳು ಕಡಿಮೆ ಪ್ರಮಾಣದಲ್ಲಾಗ್ಬೋದು. ಇಲ್ಲ ದಶಾಭುಕ್ತಿಯ ಸಪೋರ್ಟ್ ಇಲ್ಲ, ಅಲ್ಲೂ ಏನೋ ಸಮಸ್ಯೆಗಳಿದೆ ಅಂದರೆ ಇಲ್ಲ ಆಗ್ತಾ ಇರುವ ದೋಷ ಮತ್ತಷ್ಟು ಜಾಸ್ತಿಯಾಗಿ ನಿಮ್ಮ ಲೈಫಲ್ಲಿ ಹೆಚ್ಚಿನ ತೊಂದರೆಗಳಾಗಬಹುದು. ಇನ್ನು ಜಲತತ್ವದ ರಾಶಿಯವರು ಯಾವೆಲ್ಲ ಪರಿಹಾರ ಮಾಡ್ಕೋಬೇಕು, ಯಾವ ಯಂತ್ರ ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ನಾನು ಕೆಳಗಡೆ ಹಾಕಿದ್ದೀನಿ. ಸೊ ಅದ್ರ ಕಡೆ ಗಮನ ಕೊಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಯಾವುದೇ ರೀತಿಯ ತೊಂದರೆಗಳಾಗದಿರಲಿ ಅನ್ನೋದೇ ನನ್ನ ಬಯಕೆ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.